ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೊಸ ಬ್ಲಾಗ್ಗೆ ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್. ನಿನ್ನೆ ನೋಡಿದ್ವಿ ಕೊಟ್ಟಿಯೂರಿಂದ ಮೈಸೂರಿಗೆ ಬಂದಿದ್ದು. ಸೊ ಇವತ್ತು ಮಾರ್ನಿಂಗ್ ನೆಕ್ಸ್ಟಿದೆ. ಇವಾಗ ಹೊಟ್ಟಿದ್ದೀವಿ ನಾವು ಚಾಮುಂಡಿ ಬೆಟ್ಟಕ್ಕೆ. ನಮ್ಮ ಜೊತೆ ನಮ್ಮ ಬಾಯ್ಸ್ ಇದ್ದಾರೆ, ಮಲ್ಲೇಶ್ ಅವರು ಮತ್ತು ನಿಖಿಲ್ ಅವರು, ಮತ್ತು ಒಳಗಡೆ ಮಂಜು ಸ್ಕ್ವೇರ್. ರಾತ್ರಿ ಎಲ್ಲ ಏನೇನೋ ಮಾಡ್ಕೊಂಡಿದ್ದಾರೆ. ರಾತ್ರಿ ಇದೆಲ್ಲ ಬೇಡ. ಇವಾಗ ನಿಮಗೆ ಮೈಸೂರು ಬೆಟ್ಟದಲ್ಲಿ ಸಿಗ್ತೀವಿ. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಮೇಲೆ ಫುಲ್ ನೋಡು ಜಾಮ್ ಆಗಿಬಿಟ್ಟಿದೆ, ನೋಡ್ತಾ ಇದ್ದೀರಾಗಲಿ. ನಮ್ಮ ಬಾಯ್ಸ್ಗೆಲ್ಲ ಹೇಳಿದ್ವಿ ಬೆಳಗ್ಗೆ 5 ಗಂಟೆಗೆ ಎದ್ದೋಳಿ, 6 ಗಂಟೆಗೆಲ್ಲ ಸ್ನಾನ ಮಾಡಿಕೊಂಡು 7 ಗಂಟೆಗೆ ಅಲ್ಲಿರೋಣ ಟೆಂಪಲ್ ಹತ್ರ ಅಂತ ಹೇಳಿದ್ರೆ ಒಬ್ಬರಾದರೂ ಅಟ್ ಹೇಳಿ ಟೈಮ್ಗೆ ಎದ್ದಿದಾರ. ಪಾಪ ಇನ್ನೋಸೆಂಟ್ ಥರ ಕೂತಿದ್ದಾರೆ ಇಬ್ರು ಇಲ್ಲಿ ನಮ್ಮ ಪಕ್ಕದಲ್ಲಿರೋರು. ಮುಂದೆ ಇರೋರು ನೋಡಿದ್ರೆ ಇವ್ರ ಪಾಪ ಬೆಳಗ್ಗೆ ಎದ್ಬಿಟ್ಟಿದ್ರು, 7:15 ಎದ್ದಿದ್ರು. ಸೊ ನಮ್ಗೆ ಯಾವಾಗಲೂ ಇಂಥರ ಫ್ರೆಂಡ್ಸ್ ಸಿಗ್ತಾರಪ್ಪ. ಏನಕ್ಕೆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಲ್ಲ, ಒಂದು ಟೈಮಿಂಗ್ಸ್ ಮೇಂಟೈನ್ ಮಾಡಲ್ಲ. ಅವ್ರು ಹೆಂಗೆ ಹೋಗಿ ನಮಗೆ ಸೀಟ್ ಹಿಡಿತಾರಲ್ಲ, ಹಂಗೆ ಪಾರ್ಕಿಂಗ್ ಸ್ಲಾಟ್ ಹಿಡಿತವ್ರೆ. ಪಾಪ ತುಂಬ ಕಷ್ಟಪಡ್ತವ್ರೆ ನಮಗೆ ಪಾರ್ಕಿಂಗ್ಗೋಸ್ಕರ. ಆದರೂ ಗೈಸ್ ಸಂಡೇ ಅಲ್ವಾ, ಸೊ ತುಂಬ ಜಾಮ್ ಇದೆ. ನಮ್ಮದೇ ಜನ ಜಾಸ್ತಿ ಇದೆ, ತಪ್ಪು ಆ್ಯಕ್ಚುಲಿ ನಮ್ಮದೇ. ಏನು ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್. ನೋಡಿ ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿದೆ. ಸೊ ಫೈನಲಿ ಬಂದಿದ್ದೀವಿ, ಹೋಗ್ತಾ ಇದೀವಿ ಇವಾಗ ಟೆಂಪಲ್ ಒಳಗಡೆ. ಬಟ್ ಒಳಗಡೆ ಹೋಗಿಲ್ಲ, ಈಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ನಮಗೆ ಇವತ್ತು ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ಡೌಟಲ್ಲಿದ್ದೀವಿ, ನೋಡಬೇಕು ಸ್ನೇಹಿತರೆ ಏನಾಗುತ್ತೆ ಅಂತ. ಬೆಟ್ಟಕ್ಕೆ ಬಂದ ತಕ್ಷಣ ಫಸ್ಟ್ ಬಂದಿರೋದು ಪ್ರಸಾದಕ್ಕೆ. ದರ್ಶನಕ್ಕಿನ್ನ ಹೋಗಿಲ್ಲ. ಟೆಂಪಲ್ಗೆ ಬಂದ್ವಿ, ಬಟ್ ದರ್ಶನಕ್ಕೆ ಹೋಗಿಲ್ಲ. ಫಸ್ಟ್ ಬಂದಿರೋದು ಎಲ್ಲಿಗೆ? ಫಸ್ಟು ಸ್ನೇಹಿತರೆ ಪ್ರಸಾದಕ್ಕೆ ಬಂದ್ಬಿಟ್ಟಿದ್ದೀವಿ. ಸ್ನೇಹಿತರೆ ಪ್ರಸಾದಕ್ಕೆ ಬಂದ್ಬಿಡಿ. ನೋಡಿ ಸ್ನೇಹಿತರೆ, ದಿಲೀಪ್ ಅವರು ತಮಾಷೆ ಮಾಡ್ತಾರೆ. ಯಾರೋ ಕೇಳಿದ್ರು ಅದಕ್ಕೆ ದಿಲೀಪ್ ಅವರು ಫೋಟೋ ತಗೊಳ್ತಾ ಇದ್ದಾರೆ. ಒಳ್ಳೆದಾಗಿ ಎಷ್ಟು ಜನ ಕ್ಯೂ ಇದೆ ಅಂತ ನೋಡ್ತಾರೆ, ನೋಡಿ ತೋರಿಸ್ತಾರೆ. ಹಾಗೆ ದಿಲೀಪ್ ಅವರು ಒಂದ್ಸಲ ಒಮ್ಮೆ ನೋಡಿ ಫ್ರೀ ಅಂತ ಬಂದರೆ ಇಲ್ಲ. ಆಲ್ಮೋಸ್ಟು ಆ ಕಡೆ ಪೇಯ್ಡ್ 200 ರೂಪೀಸ್ 1000 ರೂಪೀಸ್ ಕಡೆದು ಆಲ್ಮೋಸ್ಟ್ ಸೇವ್ ಇದೆ. ಸೊ ಕ್ಯೂ ಜಾಸ್ತಿ, ಜನ ಜಾಸ್ತಿ ಇದ್ದರಿಂದ ದರ್ಶನ ಮಾಡ್ತಾ ಇಲ್ಲ. ಆಚೆ ಕಡೆನೇ ಕೈ ಮುಟ್ಕೊಂಡು ಹೋಗ್ತಾ ಇಲ್ಲ. ಈಗ ನೆಕ್ಸ್ಟ್ ಪ್ಲ್ಯಾನು ಸ್ನೇಹಿತರು ಬರ್ತಾರೆ. ಸ್ನೇಹಿತರೆ ಕೇಳ್ಬಿಟ್ಟು ಒಂದು ಅಪ್ಲೋಡ್ ಮಾಡಿ ಇಲ್ಲಿಂದ ಆಚೆನೇ ಕೈ ಮುಟ್ಕೊಂಡು ಹೋಗ್ಬಿಡುವ. ಗಿಫ್ಟ್ ತಗೋಬೇಕು ಅಂತ ತುಂಬ ಆಸೆ ಬಿಟ್ಟು ಸ್ನೇಹಿತರೆ. ಆದರೆ ನನ್ನ ಬ್ಯಾಡ್ ಕೊಡಿಸ್ಲಿಕ್ಕೆ ಯಾರೂ ಇಲ್ಲ. ಗರ್ಲ್ ಫ್ರೆಂಡೇ ಯಾರೂ ಇಲ್ಲ ಸ್ನೇಹಿತರೆ. ಮತ್ತೆ ಅಲ್ಲಿ ಎಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಮ್ಮ ನಾವು ಕಂಟೆಂಟ್ ಮಾಡುವಾಗ ಸ್ನೇಹಿತರೆ ಮಾತಾಡಪ್ಪ ನೋಡಿ ಸ್ನೇಹಿತರೆ, ಇಷ್ಟೇ ಬಿಡಲ್ಲ, ತಾವು ಬಿಡಲ್ಲ. ಇವಾಗ ಮೈಸೂರಿಂದ ಬೆಟ್ಟದಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಒಬ್ಬೊಬ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ಕೊಂಬರೋಣ ಹೆಂಗಿತ್ತು ಅಂತ. ಫಸ್ಟು ಸ್ನೇಹಿತರೆ ನೋಡ್ತಾ ಇದ್ದೀರಾ, ನಾನು ನಿಮ್ಮ ಮಲ್ಲೇಶ್ ಬ್ರೋ ಮಾತಾಡ್ತಾ ಇದ್ದೀನಿ. ನೋಡಿ ದರ್ಶನಕ್ಕಿಂತ ಹೋಗಿದ್ವಿ, ಸಿಕ್ಕಾಬಟ್ಟೆ ರಶ್ ಇತ್ತು ಸ್ನೇಹಿತರೆ. ತುಂಬ ಬೇಜಾರಾಯಿತು. ಮತ್ತು ಹೊರಗಡೆಯಿಂದನೇ ಕೈ ಮುಗಿದು ತಾಯಿ ಹತ್ರ ಬೇಡ್ಕೊಂಡು ಮತ್ತೆ ನಮ್ಮ ಮಂಜು ಕರ್ಕೊಂಡಿದ್ದಾರೆ ಒಳ್ಳೇದಾಗಲಿ. ಇವಾಗ ಒಬ್ಬೊಬ್ಬರನ್ನ ಕೇಳೋಣ ಎಲ್ಲೆಲ್ಲಿ ಹೋಗೋಣ ಅಂತ. ಬೆಟ್ಟ ಅಲ್ಲ ಗೋಪಾಲಸ್ವಾಮಿ. ಹಾಂ ಮಂಜಣ್ಣ ಅವರೇ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬಿಟ್ಟದ್ದು, ಮತ್ತು ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ನಿಮ್ಮ ಪ್ಲಾನು? ತುಂಬ ಜನ ಇರೋದ್ರಿಂದ ದರ್ಶನ ಮಾಡ್ಲಿಕ್ಕೆ ಆಗಲಿಲ್ಲ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ ಅಂತ ಕೇಳ್ಕೊಂತೀನಿ. ಮತ್ತು ನಾವಿವಾಗ KRS ಹಿಂಭಾಗ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಆಯಿತು. ನೆಕ್ಸ್ಟ್ ಈ ಮಂಜು ಅವರು ಏನು ಹೇಳ್ತಾರೆ, ಹೆಂಗಿತ್ತು ದರ್ಶನ, ಹೆಂಗಾಯಿತು ಎಕ್ಸ್ಪೀರಿಯನ್ಸ್? ಇಲ್ಲ ಎಲ್ಲಿ ಹೋಗೋಣ ಅಂತ ಅನ್ಕೊಂತಿದ್ಯಾ ನೀನು? ಇವಾಗ ಸೀದಾ ಬೆಂಗಳೂರಿಗೆ ಹೋದ್ರೆ ಕರ್ಕೊಂಡು ಹೋದ್ರೆ ಸಾಕಂತಿದ್ದೆ. ಆಮೇಲೆ ಇಲ್ಲಿಂದ ನೋಡಿ ಫುಲ್ ಮೈಸೂರು ಕಾಣ್ತದೆ ನಮಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದೇ ಥರ ಮತ್ತು ಎಷ್ಟು ಗ್ರೀನರಿ ಆಗಿದೆ ನೋಡಿ ಮೈಸೂರು. ಅದಕ್ಕೆ ಫೇಮಸ್. ಏನಕ್ಕೆ ಹೇಳಿ, ಕ್ಲೀನ್ ಸಿಟಿ ಅಂತ ಹೇಳ್ತಾರಲ್ಲ. ಸೊ ಇಲ್ಲಿಂದ ನೋಡಿ ಮೈಸೂರು ಪ್ಯಾಲೇಸ್. ನೆನ್ನೆ ವಿಡಿಯೋದಲ್ಲಿ ಹಾಕಿದ್ನಲ್ಲ ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ಬಿಟ್ಟು ನೋಡಿ, ದೂರದಿಂದ ಇವಾಗ ಇಲ್ಲಿ ಕಾಣ್ತಾ ಇದೆ. ಹಳೆಯ ಕಾಲದ್ದೆಲ್ಲ ಕ್ಲಾಕ್ ನೋಡಿ, ಕ್ಲಾಕ್ ನಮ್ಮ ಕನ್ನಡ ವರ್ಲ್ಡಲ್ಲೇ ಇದೆ. ದಾರಿ ತಪ್ಪಿದ ಮಕ್ಕಳಾಗ್ಬಿಟ್ಟಿದ್ದೀವಿ 3 ದಿವಸದಿಂದ. ಎಲ್ಲ ದಾರಿ ಏನು ತಪ್ಪಿಲ್ಲ ಸ್ನೇಹಿತರೆ, ದರ್ಶನ ಮಾಡಲಿಲ್ಲ, ಹಾಗೆ ಬಂದರು. ಅಣ್ಣ ಬಸ್ ಸ್ಟ್ಯಾಂಡ್ಗೆ ಎಲ್ಲೋ ಅದು KSRTC ಬಸ್ ಸ್ಟ್ಯಾಂಡು. ಹಾಂ
ಫಸ್ಟ್ ಲೆಫ್ಟಾ? ಸರಿ ಸರಿ ಅಣ್ಣ, ಥ್ಯಾಂಕ್ಸ್. ಫೈನಲಿ ನಮ್ಮ ಇವರು ಓಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಬಂದಿದ್ದೀವಿ. ಬ್ಯಾಗ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ಸಿಗೋಣ ಬ್ರೋ. ಎಷ್ಟು ಉಂಟು ಬಾಯ್, ಸಿಗೋಣ ಮತ್ತೆ ಸಿಗೋಣ. ಹಿಂಗೆ ಟ್ರಿಪ್ ಮಾಡ್ತಾರಣ್ಣ, ಬನ್ನಿ. ಸರಿ, ಇದೇ ಬಸ್ ಸ್ಟ್ಯಾಂಡು, ಓಡ್ತಾರೆ. ಹಿಂಗೆ ಬಲ್ಮೂರಿಗೆ ಹೋಗೋಣ ಅಂತ ಬಂದ್ವಿ ಮೈಸೂರಿಂದ. ಅವ್ರನ್ನ ಡ್ರಾಪ್ ಮಾಡಿ ಹಂಗೆ ಹೋಗ್ತಾ ಆನ್ ದಿ ವೇ ಏನು ಸಿಕ್ಕಿದೆ ಅಂದರೆ ನೋಡ್ತಾ ಇದ್ರಲ್ಲ, ಬೈಕ್ ರೈಡ್, 4 ವೀಲರ್ ಬೈಕ್ ರೈಡ್ ಅಂತೆ, 4 ವೀಲರು. ನೋಡೋಣ, ನಮ್ಮ ಮಲ್ಲೇಶ್ ಅಣ್ಣ ಮತ್ತು ಮಂಜು ಅವರು ಹೋಗಲೇಬೇಕು ಅಂತ ಇದ್ದಾರೆ. ಹೋಗ್ಲೇಬೇಕಲ್ಲ ಸ್ನೇಹಿತರೆ. ಒಂದು ಕಡೆ ಬಂದ ಮೇಲೆ ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ. ನೋಡಬೇಕು, ಜೀವನದಲ್ಲಿ ಎಲ್ಲ ಅನುಭವಿಸ್ಬೇಕಲ್ಲ ಸ್ನೇಹಿತರೆ. ಎಕ್ಸ್ಪೆರಿಮೆಂಟ್ ಮಾಡಬೇಕು ಏನಿರುತ್ತೆ ಅಂತ. ಆಲ್ರೆಡಿ ನಾನು ಮೊನ್ನೆ ಲಾಸ್ಟ್ ಟೈಮು ಇದಕ್ಕೆ ಹೋಗಿದ್ದಾಗ ಪಾಂಡಿಚೇರಿದು ಮಾಡಿದ್ದೀನಿ ಡ್ರೈವಿಂಗ್. ಬಟ್ ಇವ್ರು ಯಾರು ಮಾಡಿಲ್ವಲ್ಲ, ಸೊ ಹಾಗಾಗಿ ಒಂದ್ಸರಿ ಮಾಡಲಿ ಅಂತ ಅಷ್ಟೇ ಸ್ನೇಹಿತರೆ. ನೋಡೋಣ, ಬನ್ನಿ ಹೋಗೋಣ. ನೋಡೋಣ. ನಮ್ಮ ಮಂಜು ಅವರು ಯಾಕೋ ಕಾರಿಂದ ಇಳಿದು ಬರ್ತಾ ಇಲ್ಲ. ಸೊ ಫ್ರೆಂಡ್ಸ್, ಬಂದ್ವಿ ಇವಾಗ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಡ್ಮುರಿ ಫಾಲ್ಸಿಗೆ. ಬಟ್ ಕ್ರೌಡ್ ತುಂಬ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ಬಂದಾಗ. ಓಕೆ ಸ್ನೇಹಿತರೆ, ಒಂದೇ ಹೇಳ್ತೆ ಸ್ನೇಹಿತರೆ, ಇವಾಗ ಹೋಗಿ ಪಾರ್ಕಿಂಗ್ ಮಾಡಿ ಬಂದ್ಬಿಟ್ಟು ಗಮ್ಮತ್ ಮಾಡಿದ್ರೆ ನೋಡಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ. ಬೀಚ್ ಒಂದಿಲ್ಲ ಸ್ನೇಹಿತರೆ, ಅಷ್ಟೇ ಸ್ನೇಹಿತರೆ. ನೋಡಬೇಕು, ಬರಬೇಕು ಸ್ನೇಹಿತರೆ, ನೀವು ಎಲ್ಲರೂ ಒಂದು ಬರಬೇಕು ಸ್ನೇಹಿತರೆ. ಸೊ ಇವಾಗ ಇಲ್ಲಿಂದ ಎಡಮುರಿಯಿಂದ ಓಡ್ತಾ ಇದ್ದೀವಿ ಬೆಂಗಳೂರಿಗೆ. ಇನ್ನು ಇಲ್ಲೂ ಸ್ಟಾಪ್ ಇಲ್ಲ, ಮುಗೀತು ಟ್ರಿಪ್ ಎಲ್ಲ. ಸೊ ಆ್ಯಕ್ಚುಲಿ ನಾವು 3 ಗಂಟೆಗೆ ಓಡ್ತೀನಿ ಅಂತ ಆವಾಗಲೇ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಇವಾಗ 6 ಗಂಟೆ 6:30 ಆಗಿದೆ. ಇನ್ನು ಇಲ್ಲೇ ಇದ್ದೀವಿ, ಇವಾಗ ಓಡ್ತಾ ಇದ್ದೀವಿ. 6 ಗಂಟೆ ಮಾಡೋಣ, 6:30 ಓಡ್ತಾ ಇದ್ದೀವಿ. ಸಂಡೇ ಬೇರೆ ಜಾಮ್ ಇರುತ್ತೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಸೊ ಗೈಸ್, ಇವಾಗ ಕರೆಕ್ಟಾಗಿ ಎಕ್ಸಾಕ್ಟ್ ಶ್ರೀರಂಗಪಟ್ಟಣದಲ್ಲಿ ಇದ್ದೀವಿ. ಇಲ್ಲಿ ನಿನ್ನೆ ಮೊನ್ನೆ 3 ದಿನದಿಂದ ಬರೀ ಜರ್ನಿ, ಟ್ರಾವೆಲ್, ಸುತ್ತಾಡಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಕೇರಳ, ವಯನಾಡ್, ಮೈಸೂರು, ಬೆಳಗ್ಗೆ ಎಡಮುರಿ, ಬಲ್ಮುರಿ, ಬೆಟ್ಟ ಸುತ್ತಾಡ್ಕೊಂಡು ಇವಾಗ ಶ್ರೀರಂಗಪಟ್ಟಣದಿಂದ ಬೆಂಗಳೂರು ಹೋಗ್ತಾ ಇದ್ವಿ. ಇವತ್ತೇ ಲಾಸ್ಟ್ ಫೈನಲ್ ಡೇ. ಮತ್ತೆ ಇನ್ನು ಎಲ್ಲರೂ ಯಾವಾಗ ಸುತ್ತೀವಿ ಅಂತ ಗೊತ್ತಿಲ್ಲ. ನಾಳೆಯಿಂದ ಬೆಳಗ್ಗೆ ಇದ್ದರೆ ಡ್ಯೂಟಿ ಸ್ಟಾರ್ಟ್. ವೀಕೆಂಡ್ಸ್ ಮುಗೀತು, ಇನ್ನು ವೀಕ್ ಡೇ ಸ್ಟಾರ್ಟ್ ಆಗ್ತದೆ. ಫುಲ್ ಜಾಮ್ ಆಗಿಬಿಟ್ಟಿದೆ. ಇನ್ನು ಶ್ರೀರಂಗಪಟ್ಟಣ ಬಿಟ್ಟು ಜಸ್ಟ್ ಮುಂದೆ ಬಂದಿದ್ದೀವಿ, ನೋಡ್ಬೋದು ನೀವು. ಫುಲ್ ಜಾಮ್. ಬ್ಯಾಂಗ್ಳೂರು ಬಂದ ತಕ್ಷಣ ಈ ಒಂದು ತುಂಬ ಪ್ರಾಬ್ಲಮ್ ಅಂದರೆ ಟ್ರಾಫಿಕ್. 2-3 ನಿಮಿಷ ಆಯಿತು ಒಂದೇ ಪ್ಲೇಸಲ್ಲಿ ಇದ್ದೀನಿ. ಇದರಿಂದ 1 ಮೀಟರ್ನೂ ಕೂಡ ಮುಂದೆ ಹೋಗಿಲ್ಲ. ನೋಡಿ, ಅಲ್ಲೇ ಇದ್ದೀವಿ. ಇನ್ನು ಮೆಟ್ರೋದಲ್ಲಿ ಹೋಗ್ತೀನಿ. ಏನೋ ಸೌಂಡು ಮೆಟ್ರೋದು. ಇಲ್ಲಿದ್ದಾನೆ ನಮ್ಮ ಅಣ್ಣ. ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ಟ್ರಿಪ್ಗೆ. ಮಂಜು ಅವರು ಮಲ್ಬಿಟ್ಟಿದ್ದಾರೆ, ನಿಲ್ಕೊಂಡಿದ್ದೀನಿ. ಚಲಗಟ್ಟ ಮೆಟ್ರೋ ಸ್ಟೇಷನ್ ಇದ್ದೀನಿ. ನೋಡಿ, ಚಲಗಂಟೆಯಿಂದ ನಾನು ನಂಬೇರಾಗಿ ಹೋಗಬೇಕು ಮೆಟ್ರೋದಲ್ಲಿ. ನಂಬೇರಿಯಾ ನೋಡಿ. Please do subscribe guys, keep supporting. Thanks for watching.